ಸೊ ಟ್ರೈಲರ್ ರಿಲೀಸ್ ಆಗಿದೆ, ಮಾತಾಡ್ತೀನಿ. ಹಾಗೆ ಕೆಲವೊಂದಿಷ್ಟು ನೆಗೆಟಿವ್ ಪಾಸಿಟಿವ್ ವಿಷಯಗಳು ಬಂತು, ಸೊ ಹಾಗಾಗಿ ಬಂದೆ. ಪುಷ್ಪ 2 ಟ್ರೈಲರ್ ರಿಲೀಸ್ ಆಯ್ತು. ಯಾರು ನೋಡಿಲ್ಲ ನೋಡಿ. ಸೊ ತಮಿಳ್, ತೆಲುಗು, ಮಲಯಾಳಂ, ಬೆಂಗಾಲಿಯಲ್ಲಿ ಕೂಡ ರಿಲೀಸ್ ಆಗಿದೆ, ಮತ್ತೆ ಕನ್ನಡ. ಐ ಥಿಂಕ್ ನಮ್ಮ ಜನ ಪುಷ್ಪ 2 ಸಿನಿಮಾ ಬಂದ್ರು ಕೂಡ ಅವ್ರು ಯಾಕೆ ಪ್ಯಾನ್ ಇಂಡಿಯಾ ಮಾಡೋದು ಅಂತ ಇವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಕನ್ನಡ, ತಮಿಳು, ತೆಲುಗು ಬಂದ್ರು ಅವ್ರವ್ರ ಸ್ಟೇಟ್ಗಳಲ್ಲಿ ಆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಲಿ ಅಂತ. ಆದ್ರೂ ಕೂಡ ನಮ್ಮ ಕನ್ನಡದವರು ತೆಲುಗಿನಲ್ಲೇ ನೋಡ್ಬೇಕು. ಅದೇನೋ ಗೊತ್ತಿಲ್ಲ, ಕನ್ನಡಕ್ಕೆ ಅಷ್ಟು ಯಾಕೆ ಮಹತ್ವ ಕೊಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಕನ್ನಡದಲ್ಲೇ ನೋಡ್ಲಿ ಅಂತ ಕನ್ನಡದಲ್ಲಿ ಬಿಟ್ರು ಕೂಡ ಸ್ಟೇಟ್ಗಳಲ್ಲಿ ಡಿಸ್ಟಿಕ್ನಲ್ಲೂ ಬಿಡ್ತಾರಲ್ಲ, ಯಾಕೆ ನಾವು ತೆಲುಗಿನಲ್ಲಿ ನೋಡ್ತಾ ಇರೋದು? ಅಷ್ಟೊಂದು ಭಾಷಾಭಿಮಾನ ಇದೆ ನಮ್ಮವ್ರಿಗೆ. ಆ ವಿಷಯದ ಬಗ್ಗೆನೇ ನೇಮಿಸ್ ಮಧು ಅವ್ರ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಈ ಸಲ ನೋಡಿದ್ರೆ ಟಿಕೆಟ್ ದರ ಏರ್ಸ್ಬೇಕು ಅಂತ ಬೇರೆ ಮಾತಾಡ್ಕೊಂಡಿದ್ದಾರೆ. ಹೀಗೆ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಜನ ಈಗ 100 ರೂಪಾಯಿ 250 ರೂಪಾಯಿ ಟಿಕೆಟ್ ಮಾಡಿದ್ರೆ ಯಾರು ಬರ್ತಾರೆ? ಇವ್ರು ನೋಡಿದ್ರೆ 300 ರೂಪಾಯಿ ಟಿಕೆಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಕರ್ನಾಟಕದಲ್ಲಿ ರಿಲೀಸ್ ಆಗತ್ತಾ ಅನ್ನೋದೇ ಒಂದು ಡೌಟ್ ಅಲ್ಲಿ ಇದೆ. ಐ ಥಿಂಕ್ ಟ್ರೈಲರ್ ರಿಲೀಸ್ ಆಯ್ತು, ನಾನು ಟ್ರೈಲರ್ ಕಡೆ ಬಂದ್ಬಿಡ್ತೀನಿ, ಬೇರೆ ಮಾತಾಡ್ಲಿಕ್ಕೆ ಹೋಗಿದ್ವಿ. ಪುಷ್ಪ, ಸೊ ಇವನು ಈಗ ನ್ಯಾಷನಲ್ ಕಿಲಾಡಿ ಅಲ್ಲ, ಇಂಟರ್ನ್ಯಾಷನಲ್ ಕಿಲಾಡಿ. ಸೊ ಅದ್ರ ಪಾಯಿಂಟ್ ಐ ಮೀನ್ ಕಂಟಿನ್ಯೂ ಆಗಿದೆ. ಬನ್ವರ್ ಸಿಂಗ್, ಐ ಥಿಂಕ್ ಬನ್ವರ್ ಸಿಂಗ್ ಅವರ ಪೈಪೋಟಿ ಮತ್ತೆ ಇಲ್ಲಿ ಮುಂದೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಪುಷ್ಪ ಕೊನೆಯಲ್ಲಿ ಏನಾಗ್ಬೋದು? ಇಂಟರ್ನ್ಯಾಷನಲ್ ಕಿಲಾಡಿ ಆಗಿದ್ದಾನೆ. ಸೊ ಡೈಲಾಗ್ಸ್ ನಮ್ಮ ಕನ್ನಡ ಸಿನಿಮಾ ವಾಯ್ಸಲ್ಲಿ ಹೋಲಿಸ್ಕೊಂಡ್ರೆ ಅದೇ ವಾಯ್ಸ್ಗಳು. ನನಗೆ ಇನ್ನೊಂದು ವಿಷಯದಲ್ಲಿ ಬೇಜಾರಾಗಿದ್ದು, ರಶ್ಮಿಕಾ ಮಂದಣ್ಣ ಅವರು ವಾಯ್ಸ್ ಕೊಡದೇ ಇದ್ದಿದ್ದು. ಸೊ ಅವ್ರಿಗೆಲ್ಲ ಕನ್ನಡಾಭಿಮಾನ ಇಲ್ವಾ ಏನು ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಕನ್ನಡದಿಂದನೇ ಬೆಳೆದು ಹೋಗಿ ಐ ಥಿಂಕ್ ನೋಡುವ, ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ, ಆಯ್ತಾ? ಪೇಪೆ ಮೂವಿನ ತಗೊಂಡ್ರೆ, ಪೇಪೆ ಏನಾದರೂ ಮಲಯಾಳಮಲ್ಲಿ ಬಂದಿದ್ರೆ ಅದನ್ನ ನಾವು ನೋಡ್ತಿದ್ವಿ. ಸೊ ಕನ್ನಡ ಸಿನಿಮಾನೇ ಫುಲ್ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸುಕುಮಾರನ್ ಅವರ ಡೈರೆಕ್ಷನ್ ಅಲ್ಲಿ ಬಂದಂತಹ ಈ ಸಿನಿಮಾ, ಐ ಥಿಂಕ್ ಕ್ಲೈಮ್ಯಾಕ್ಸ್ ನ ನೋಡಿದ್ರೆ, ಕ್ಲೈಮ್ಯಾಕ್ಸ್ ನಮ್ಮ ಕಾಂತಾರ ಬಂದ್ಮೇಲೆ ಇಡೀ ಫುಲ್ ಇದೇ ಚೇಂಜ್ ಆಯ್ತು ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಕ್ಲೈಮ್ಯಾಕ್ಸ್ಗಳು ಕಂಪ್ಯಾರಿಸನ್ ಮಾಡಕ್ ಹೋದ್ರೆ ತಪ್ಪಾಗತ್ತೆ. ಸೊ ಹೌದು, ಅದು ಫ್ಯಾಕ್ಟ್. ಆಕ್ಚುಲಿ ಕಾಂತಾರದಲ್ಲಿ ಏನ್ ದೈವ ಬಂದ ಅಂತಹ ಕ್ಲೈಮ್ಯಾಕ್ಸ್ ನಮ್ಮ ಮನೇಲಿ ಗೂಸ್ ಬಂಪ್ಸ್ ತಂದಿತ್ತು, ಅದೇ ತರ ಸಿನಿಮಾ ಈಗ ಕಾಮನ್ ಆಗ್ಬಿಟ್ಟಿದೆ. ಇನ್ನೇನು ಹೇಳಲಿಕ್ಕಿಲ್ಲ. ಪುಷ್ಪದಲ್ಲೂ ಅದೇ ತರ ಒಂದು ಕ್ಲೈಮ್ಯಾಕ್ಸ್ ಇದೆ ಅನ್ಕೊಂತೀನಿ. ಐ ಥಿಂಕ್ ಅದು ಕ್ಲೈಮ್ಯಾಕ್ಸ್.